ನರಗುಂದ. ಈ ಊರಿನ ಹೆಸರನ್ನು ಕೇಳಿದರೆ ನಾಡಿನ ರೈತ ಹೋರಾಟಗಾರರ ಮೈಮನಗಳು ನವಿರೇಳುತ್ತದೆ. ಜುಲೈ 21, 1980 ಗದಗ ಜಿಲ್ಲೆ ನರಗುಂದ ಪಟ್ಟಣದಲ್ಲಿ ನಡೆದ ಪ್ರಭುತ್ವ ವಿರುದ್ಧ ಹೋರಾಟದಲ್ಲಿ 3 ರೈತರ ಬಲಿದಾನವು ರೈತರ ಹೋರಾಟಕ್ಕೆ ಹಾಗೂ ಕರ್ನಾಟಕ ರಾಜಕೀಯಕ್ಕೆ ಹೊಸ ದಿಕ್ಸೂಚಿಯನ್ನೇ ತೋರಿಸಿತು. ಅಂದು ಮಲಪ್ರಭಾ ಅಣೆಕಟ್ಟು ನಿರ್ಮಾಣ ಕಾರ್ಯ ಮುಗಿದಿತ್ತು. ಬರಗಾಲದ ಸಂಕಷ್ಟದ ಸಮಯ, ಬೆಳೆ ಬೆಳೆಯಲಾಗದೆ ಆರ್ಥಿಕ ಸಂಕಷ್ಟವನ್ನು ಎದುರಿಸುತ್ತಿದ್ದ ರೈತರ ಮೇಲೆ ಅಂದಿನ ಗುಂಡೂರಾವ್ ಸರ್ಕಾರ 1500ರಷ್ಟು ಬೆಟರ್ಮೆಂಟ್ ಲೇವಿ ಎಂಬ ತೆರಿಗೆಯನ್ನು ಪ್ರಯೋಗಿಸಿತು. ಈ ನೀರಾವರಿ ಯೋಜನೆಯು ಅಲ್ಲಿನ ಕೆಲವು ಪ್ರದೇಶ ಮಾತ್ರ ಒಳಗೊಂಡಿತ್ತು. ಆದರೆ ಸರ್ಕಾರವು ನೀರಾವರಿ ಯೋಜನೆಯನ್ನು ಒಳಗೊಂಡಿರದ ರೈತರಿಗೂ ತೆರಿಗೆಯನ್ನು ಕಟ್ಟುವಂತೆ ನೋಟಿಸು ನೀಡಿತು. ಇದರಿಂದ ರೊಚ್ಚಿಗೆದ್ದ ರೈತರು ಸರ್ಕಾರದ ಅನ್ಯಾಯದ ವಿರುದ್ಧ ಸಿಡಿದೆದ್ದು ಕರ ಪಾವತಿಸುವುದಿಲ್ಲ ಎಂದು ಪಟ್ಟು ಹಿಡಿದರು. ಅಂದು ತಹಶೀಲ್ದಾರ್ ಕಚೇರಿಯ ಮುಂಭಾಗ ನಡೆಯುತ್ತಿದ್ದ ಪ್ರತಿಭಟನೆಯ ವೇಳೆ ತಹಶೀಲ್ದಾರ್ ವರ್ತನೆಯಿಂದಾಗಿ ಪ್ರತಿಭಟನೆಯು ಉಗ್ರ ರೂಪ ತಾಳಿತು. ಈ ಸಂದರ್ಭದಲ್ಲಿ ಪೊಲೀಸರು ಗುಂಡಿನ ದಾಳಿ ನಡೆಸಿದರು. ಗುಂಡಿನ ದಾಳಿಗೆ ರೈತ ಹೋರಾಟಗಾರರಾದ ಬಸಪ್ಪ ಲಕ್ಕುಂಡಿ ಹಾಗೂ ವೀರಪ್ಪ ಕಡ್ಲಿಕೊಪ್ಪರ ಸೇರಿದಂತೆ ಹಲವು ರೈತರು ಹುತಾತ್ಮರಾದರು. ಇದರಿಂದ ಆಕ್ರೋಶಗೊಂಡ ಹೋರಾಟ ನಿರತ ರೈತರು ಸರ್ಕಾರಿ ಕಚೇರಿಗಳ ಮೇಲೆ ದಾಳಿ ನಡೆಸಿ ಅಲ್ಲಿದ್ದ ವಾಹನಗಳಿಗೆ ಬೆಂಕಿ ಹಚ್ಚಿದರು. ವಿಕೋಪಕ್ಕೆ ತಿರುಗುತ್ತಿದ್ದ ಪರಿಸ್ಥಿತಿಯನ್ನು ಹತೋಟಿಗೆ ತರಲು ಅಂದಿನ ಸರ್ಕಾರ ಕಂಡಲ್ಲಿ ಗುಂಡು ಆದೇಶವನ್ನು ನೀಡಿತು. ಇದರಿಂದ ಹಲವಾರು ರೈತರು ಪೊಲೀಸರ ಗುಂಡಿಗೆ ಬಲಿಯಾದರು. ನಂತರ ಇಡೀ ರಾಜ್ಯದ ರಾಜಕೀಯದ ಚಿತ್ರಣವೇ ಬದಲಾಯಿತು. ಗುಂಡೂರಾವ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಉರುಳಿತು. ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವರ ನೇತೃತ್ವದ ಕರ್ನಾಟಕ ರಾಜ್ಯ ರೈತ ಸಂಘದ ಬೆಳವಣಿಗೆಗೆ ಈ ಹೋರಾಟ ಪ್ರಮುಖ ಪ್ರೇರಣೆಯಾಯಿತು. ರೈತರು ಬಲಿದಾನಗೈದ ಸ್ಥಳದಲ್ಲೇ ಸ್ಮಾರಕ ನಿರ್ಮಿಸಿ ವೀರಗಲ್ಲನ್ನು ಸ್ಥಾಪಿಸಿದ್ದಾರೆ. ಪ್ರತಿ ವರ್ಷ ರೈತ ಹುತಾತ್ಮ ದಿನವನ್ನಾಗಿ ಆಚರಿಸಲಾಗುತ್ತದೆ. ಈ ಹೋರಾಟ ನಡೆಯುವ ಸಂದರ್ಭದಲ್ಲಿ ಸುಮಾರು 16-17 ವರ್ಷದ ಪ್ರಾಯದವರಾಗಿದ್ದ ರೈತ ಮುಖಂಡರಾದ ಬಸವರಾಜ ಸಾಬಳೆಯವರು ಅಂದು ತಾವು ಕಂಡ ಘಟನೆ ಹೋರಾಟವನ್ನು ಕಣ್ಣಲ್ಲಿ ಕಟ್ಟುವಂತೆ ವಿವರಿಸುತ್ತಾರೆ. 100ಕ್ಕೆ 70ರಷ್ಟು ರೈತಾಪಿ ವರ್ಗದ ಜನ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಈ ಒಂದು ರೈತರು ಆಗಿನ ಪರಿಸ್ಥಿತಿಯಲ್ಲಿ ಬರಗಾಲ ಪರಿಸ್ಥಿತಿ ಇತ್ತು. ಅದು 1980ನೇ ಇಸ್ವಿಯಲ್ಲಿ ಗುಂಡೂರಾವ್ ಎಂಬ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿತ್ತು. ಆದರೆ ಇವರು ಕೆಲವೊಂದು ಯೋಜನೆಗಳನ್ನು, ನೀರಾವರಿ ಯೋಜನೆಗಳನ್ನು ಮುಗಿಸಿ ಬೆಟರ್ಮೆಂಟ್ ಲೇವಿ ಎಂಬ ಟ್ಯಾಕ್ಸನ್ನು ರೈತರ ಮೇಲೆ ಎಕರೆಗೆ 5,000 ರೂಪಾಯಿದಂತೆ ಎಲ್ಲರೂ ಕಡ್ಡಾಯವಾಗಿ ಕೊಡಬೇಕಂತೇಳಿ 5,000 ರೂಪಾಯಿ ಎಲ್ಲ ರೈತರು ತುಂಬಬೇಕು ಅಂಥೇಳಿ ಒಂದು ಪ್ರಕಟಣೆ ಹೊರಡಿಸಿದರು. ಆದರೆ ಅವತ್ತಿನ ಜಮೀನಿನ ಪರಿಸ್ಥಿತಿ ಯಾವ ರೀತಿ ಅಂತಂದ್ರೆ ಮಳೆಗಾಲ ಕಡಿಮೆ ಇತ್ತು. ಇವತ್ತು ನೀರು ಇನ್ನೂ ಬಂದಿದ್ದಿಲ್ಲ. ಸ್ವಲ್ಪ ಕೆಲಸ ಪ್ರಾರಂಭವಾಗಿತ್ತು. ಆದರೆ ಅವತ್ತಿನ ಜಮೀನಿನ ಬೆಲೆ 6,000ರಿಂದ 7,000 ರೂಪಾಯಿ ಒಂದು ಎಕರೆಗೆ ಇತ್ತು. ಅದರಲ್ಲಿ ಈ ಸರ್ಕಾರದ ಟ್ಯಾಕ್ಸು 5,000 ರೂಪಾಯಿ ಬೆಟರ್ಮೆಂಟ್ ಲೇವಿ ಎಂಬ ಟ್ಯಾಕ್ಸನ್ನು ಹಾಕಿದಾಗ ಎಲ್ಲ ರೈತರು ಒಗ್ಗೂಡಿದರು. ಇವತ್ತಿನ ಪರಿಸ್ಥಿತಿಗೂ ಅವತ್ತಿನ ಪರಿಸ್ಥಿತಿಗೂ ಅವಲೋಕನ ಮಾಡಿದಾಗ ಏನಿತ್ತು ಅಂದರೆ, ಇವತ್ತು ಎಲ್ಲ ರಾಜಕೀಯ ಪಕ್ಷಗಳಿಗೆ ರೈತರು ಅಂಟ್ಕೊಂಡು ಬಿಟ್ಟಿದ್ದಾರೆ. ಆದರೆ ಅವತ್ತಿನ ಪರಿಸ್ಥಿತಿಯಲ್ಲಿ ರೈತ ಕುಲ ಒಂದು ಎಂಬ ಹೆಗ್ಗಳಿಕೆಯನ್ನು ನಮ್ಮ ರೈತರು ಇಟ್ಕೊಂಡಿದ್ದರು. ಯಾವ ಕಾಂಗ್ರೆಸ್ ಇಲ್ಲ, BJP ಇಲ್ಲ, JDS ಇಲ್ಲ, ನಾವು ರೈತರು ಒಂದಾದಾಗ ಈ ಒಂದು ಬೆಟರ್ಮೆಂಟ್ ಲೇವಿ ವಿರುದ್ಧ ನಾವು ಹೋರಾಟ ಮಾಡಬೇಕು ಅಂತ ಹೇಳಿ ಎಲ್ಲ ರೈತ ಮುಖಂಡರು ಅದರಲ್ಲಿ ಸೇರಿಕೊಂಡು ಮೀಟಿಂಗ್ ಮಾಡಿ ಪ್ರತಿದಿನ ಒಂದೊಂದು ಊರು, ಒಂದೊಂದು ಹಳ್ಳಿ, 33 ಹಳ್ಳಿಗಳಲ್ಲಿ ನಮ್ಮ ರೈತರು ದಿನಾ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿದರು. ಅವತ್ತ ದಿವಂಗತರಾದ ಶೇಖರಪ್ಪ ಹೊಸಕೇರಿ, ಚಂಬಣ್ಣ ನಂದಿ, ಶಿವಪ್ಪ ನೆಗಳೂರ್, ವೀರೇಶ್ ಮುರುಗೋಡ್, ಶಿವಪ್ಪ ಬಾಳಿಕಾಯಿ, LM ಜೋಶಿ ಇವರ ನೇತೃತ್ವದಲ್ಲಿ ಆ ಹೋರಾಟ ಪ್ರಾರಂಭವಾಯಿತು. 29 ದಿವಸ ಸಹಕಾರ 29 ದಿವಸ ಹೋರಾಟ ಮಾಡಿ 30ನೇ ದಿವಸ ನಮ್ಮ ಈ ಒಂದು ದವಾಖಾನೆ ಇತ್ತು ಅಲ್ಲಿ, ಯಾವುದು ಸರ್ಕಾರಿ ದವಾಖಾನೆಗೆ ಆ ದವಾಖಾನೆ ಮುಂದೆ
ಹೋರಾಟ ಪ್ರಾರಂಭ ಆಯ್ತು 30ನೇ ದಿವಸ. ಅವತ್ತು ಸೋಮಾಪುರ ಗ್ರಾಮದ ರೈತರ ಹೋರಾಟ ಅಲ್ಲಿ ನಡೀತಾ ಇತ್ತು. ಆ ಹೋರಾಟ ಯಾವ ರೀತಿ ಇತ್ತಂದ್ರೆ ಒಂಟಿಗಾಲಲ್ಲೇ ಚಳವಳಿ ಮಾಡೋದು, ಒಂದೇ ಕಾಲಿನ ನಿಂತು ಚಳವಳಿ ಮಾಡುವ ಹೋರಾಟ ನಡೀತಾ ಇತ್ತು. ಹೀಗಿರುವಾಗ ಅವತ್ತಿನ ತಹಸೀಲ್ದಾರ್ ವರೂರ್ ಅಂತೇಳಿ ಆ ಚಿಪ್ಪಾಡಿ ತಹಸೀಲ್ದಾರ್ ಏನ್ ಮಾಡ್ರ, ಹೋರಾಟ ಮಾಡಬೇಡ್ರಿ ಅಂದ್ರ ಆ ಒಂದು ತಹಸೀಲ್ದಾರ್ ಕಚೇರಿಗೆ ಸೆಟರ್ಸ್ ಇತ್ತು. ಆ ಸೆಟರ್ಸ್ ಜಗ್ಗಿ ಒಬ್ಬ ರೈತ ಅಡ್ಡ ಮಲ್ಕೊಂಡ. ಆ ಅಡ್ಡ ಮಲ್ಕೊಂಡಂತ ರೈತನ ಇವತ್ತು ನಾವು ಆಫೀಸ್ ಬಂದ್ ಮಾಡೋದಿಲ್ಲ, ನಾ ಒಳಗೆ ಹೋಗಿ ಆಫೀಸ್ ಚಾಲು ಮಾಡ್ತೇನೆ ಅಂತೇಳಿ ಆ ಒಂದು ತಹಸೀಲ್ದಾರ್ ಹೇಳಿದ್ರೆ ಎಲ್ಲಾ ರೈತರು ಮನವರಿಕೆ ಮಾಡ್ಕೊಂಡ್ರು. ನೋಡಪ್ಪ, ನಮ್ಗೆ ತೊಂದರೆ ಇದೆ, ಸರ್ಕಾರಕ್ಕೆ ಗಮನ ಸೆಳೆಯಲು ಇದನ್ನ ಮಾಡ್ತಾ ಇದ್ದೇವೆ, ನೀ ಈ ರೀತಿ ಮಾಡೋದು ಸರಿ ಇರಲ್ಲ ಅಂತ ಹೇಳಿದಾಗ ಅವನು ಆ ಮಲಗಿಕೊಂಡ ರೈತನನ್ನು ದಾಟಿ ಆಫೀಸ್ ಓಪನ್ ಮಾಡಿದ. ಇದು ನೋಡ್ರಿ, ರೈತ ರೊಚ್ಚಿಗೆದ್ದು ಬಿಟ್ಟ. ಇವತ್ತು ಯಾವುದೇ ಪಕ್ಷ ಪಂಗಡ ಇಲ್ಲದೆ ಅವತ್ತು ಆ ರೈತನ ದಾಟಿ ಒಳಗೆ ಹೋದಂತ ತಹಸೀಲ್ದಾರ್ನ ಎಲ್ಲಾ ರೈತರು ಸೇರ್ಕೊಂಡ್ಬಿಟ್ರು. ಎಲ್ಲಾ ಹಳ್ಳಿಯಿಂದ ರೈತರು ಆಗಮಿಸಿದ್ರು. ಅವತ್ತು ಸುಮಾರು 4ರಿಂದ 5,000 ಜನ. ಅವರು ಎಲ್ಲ ರೆಡಿ ಪೊಸಿಷನ್ದೊಳಗ ಬಂದಿದ್ರು. ಏನಾರ ಆದ್ರೆ ನಾವು ಏನಾರ ತ್ಯಾಗ ಮಾಡಲೇಬೇಕು ಅನ್ನೋದಕ್ಕ ಒಳಗೆ ಹೋಗಿ ಏನ್ ಮಾಡಿಬಿಟ್ರು, ರೈತ ಹುಟ್ಟರು ಒಳಗೆ ನುಗ್ಗಿಬಿಟ್ರು. ಕಾಗದ ಪತ್ರ ಹರಿದು ಹೋಗಿದ್ರು, ಏನೇನೋ ಮಾಡಿದ್ರು. ಅಂಥದ್ರೊಳಗ ಹಲವಾರು ಕಿಡಿಗೇಡಿಗಳು ಏನ್ ಮಾಡಿಬಿಟ್ರು, ಅದಕ್ಕೆ ಉರಿ ಹಚ್ಚುದು ಏನೋ ದಾಂಧಲೆ ನಡೆದು ಬಿಡ್ತಿ. ಅವಾಗ ಪ್ರಥಮವಾಗಿ ಏನಾಗಿತ್ತಂದ್ರ ಟೆಲಿಫೋನ್ ಇವಾಗಿನ ಗತೆ ಮೊಬೈಲ್ ಇರಲಿಲ್ಲ. ಟೆಲಿಫೋನ್ ಕಂಬಗಳನ್ನು ಕತ್ತರಿಸಿ ಹಾಕಿಬಿಟ್ರು. ಎಲ್ಲಿ ಈ ನರಗುಂದ ಮತ್ತು ನವಲಗುಂದ ಎರಡೂ ಕಡೆ ಒಂದೇ ಸಾರಿ ಆಗಿದ್ದು. ಇದು ನರಗುಂದ ಮತ್ತು ನವಲಗುಂದ ಎರಡೂ ಕಡೆ ಸಂಪರ್ಕವನ್ನು ಕಟ್ ಮಾಡಿಬಿಟ್ರು. ಎಲ್ಲಿ ಯಾರಿಗೂ ವಿಷಯ ಹೋಗದಂತೆ ರೈತರು ಬಹಳ ಮುಖ್ಯವಾಗಿ ಮಾಡಿದ್ರು. ಅದಕ್ಕೆ ಆ ಒಳಗೆ ದಾಂಧಲೆ ಚಲೋವಾದ ಕೂಡಲೇ ಪೊಲೀಸರು ಏನ್ ಮಾಡಿದ್ರು, ಅಶ್ರುವಾಯು ಪ್ರಾರಂಭ ಮಾಡಿದ್ರು. ಅಶ್ರುವಾಯು ಹಿಂಗೆ ಹೋಗದ ಕೂಡಲೇ ರೈತರು ಸಗಣಿ ಹೋಗೋದ್ರ ಮ್ಯಾಗ ಹಾಕಿಬಿಡೋರು. ಅಶ್ರುವಾಯು ಬಂದ್ ಆಗಿಬಿಡುತ್ತೆ. ಕಲ್ಲಿನ ಕುಟ್ರಿದ್ದು, ಕಲ್ಲಿನ ಕುಟ್ರಿ ತೂರಾಡಕ್ಕೆ ಚಲೋ ಆಗಿಬಿಡ್ತಿ. ಆಮ್ಯಾಗ ಹಲವಾರು ಎಣ್ಣೆ ಹೊಡೆದು ಬಂದ್ರು, ಏನೇನೋ ಮಾಡಿದ್ರು. ಪೊಲೀಸ್ ಹೆಲ್ಮೆಟ್ನಾಗ ಸೆರೆ ಕೊಡಿದ್ರು. ಹಿಂಗಾಗಿ ಆ ರೈತ ಬಂಡಾಯ ಏನೈತಲ್ಲ ದಿವಾಳಿ ತಪ್ಪೋಯ್ತು. ಪೊಲೀಸರನ್ನ ಹೊಡೆದ್ರು. ಪೊಲೀಸರು ಡ್ರೆಸ್ ಕಿತ್ತೊಗೆದು ಗಟ್ಟರ್ದಾಗ ಹಾಸಿ ಓಡಿ ಹೋದ್ರು. ಅವಾಗ ಅಪಾಯಿಂಟ್ಮೆಂಟ್ ಆದಂತ ಒಬ್ಬ PSI, ಅವಾಗ ಈ CPI ಇದ್ದಿರ್ಲಿಲ್ಲ, PSI ಪೋಸ್ಟ್ ಇತ್ತು. ಸಿಕಂದರ್ ಪಟೇಲ್ ಅಂತ ಹೇಳಿ ಯೌವನದ ಹುಡುಗ. ಅವ ಮ್ಯಾಗ ಸರ್ಜಾ ಇತ್ತು, ಆ ದವಾಖಾನಿಗೆ ಮ್ಯಾಗ ಸರ್ಜಾ ಇತ್ತು. ಸರ್ಜಾದ ಮ್ಯಾಗ ನಿಂತು ಈ ಕಡ್ಲಿಕೊಪ್ಪ ಅನ್ನೋ ಹುಡುಗನಿಗೆ ಅವ ಮೊಣಕಾಲಿಗೆ ಹೊಡಿಬೇಕಂತ ಹೇಳಿ CPI PSI ಗುರಿ ಇಟ್ಕೊಂಡಿದ್ದ. ಈ ಹುಡುಗ ಏನ್ ಮಾಡಿಬಿಟ್ಟ, ಕುಂತು ಕೂಡಲೇ ಎಲಿಗುಂಡಿಗೆ ಬಿದ್ದು ಬಿಡ್ತಿ. ಅವಾಗ ಅಕಾಲಿಕ ಮರಣ ಬಂದ್ಬಿಟ್ಟ. ಅವಾಗ ಜನ ರೋಚಿಗೆ ಎದ್ಬಿಟ್ರು. ಎಲ್ಲ ವ್ಯಾನ್ ಗೀನ್ ಎಲ್ಲ ಉಳಿಸಿ ಅದಕ್ಕೆ ಎಣ್ಣೆ ಹಚ್ಚಿ ಸುಟ್ಟು ಹೋಗದ್ಬಿಟ್ರು. ಪೊಲೀಸರು ದಿಕ್ಕಾಪಾಲಾಗಿ ಓಡಿಬಿಟ್ರು. ಅವಾಗಿನಿಂದ ಈ ಒಂದು ಸರ್ಕಾರಕ್ಕೆ ಮಾನ್ಯ ಗುಂಡೂರಾವ್ ಬಂದು ಏನ್ ಆರ್ಡರ್ ಕೊಟ್ರು ಅಂದ್ರೆ, ಇದನ್ನೆಲ್ಲ ಸಿಚುವೇಶನ್ ನೋಡಿ ಕಂಡಲ್ಲಿ ಗುಂಡು ಹಾಕ್ರಿ. ಆ ಸಂದರ್ಭದಲ್ಲಿ ಎಷ್ಟು ರೈತರು ಗೋಲಿಬಾರ್ ಒಬ್ಬನಿಗೆ ಆಗಿದ್ದು. ವೀರಪ್ಪ, ಬಸಪ್ಪ, ಕಡ್ಲಿಕೊಪ್ಪ, ಚಿಕ್ಕನರಗುಂದ ಗ್ರಾಮದವನು. ಆವಾಗ ಗುಂಡರಾವ್ ಇದನ್ನೆಲ್ಲ ನೋಡ್ಕೊಂಡು ಕಂಡಲ್ಲಿ ಗುಂಡು ಹಾಕುವ ಆಜ್ಞೆ ಮಾಡಿದ. ಅದಕ್ಕೆ ಸರ್ವಾಧಿಕಾರಿ ಸರ್ಕಾರನ ಉಳಿಸಿ ಹೋಗುವಂತ ಸಂದರ್ಭ ಅವತ್ತು ಒದಗಿ ಬಂತು. ಅವಾಗ ಸರ್ಕಾರ ಬಿತ್ತೋಯ್ತು. ಎಲ್ಲಾ ಕಡೆ ಚಳವಳಿ ಪ್ರಾರಂಭ ಆಯ್ತು. ಇದ್ರ ನೆಕ್ಸ್ಟ್ ಯಾವ್ರದು ಜಮಖಂಡಿ ಹತ್ರ ಅಲ್ಲಿ ಚಲೋ ಆಗ್ಬಿಡ್ತಿ. ಎಲ್ಲಾ ಕಡೆ ಚಲೋ ಆಗ್ಬಿಡ್ತಿ. ಸರ್ಕಾರ ಡಮಾರಾಗಿ ಹೋಯ್ತು. ಈ ಸರ್ಕಾರವನ್ನು ಹೊಳ್ಳಿ ತರಬಾರದಂತ ಕಾಂಗ್ರೆಸ್ಸೇತರ ಸರ್ಕಾರ ಹುಟ್ಟಿದ್ದು 1981ರಲ್ಲಿ ಚುನಾವಣೆ ನಂತರ ಜನತಾದಳ ರಾಮಕೃಷ್ಣ ಹೆಗಡೆಯವರ ಸರ್ಕಾರ ಬಂತು. ಇದು ನರಗುಂದದ 2ನೇ ಬಂಡಾಯ. ಇನ್ನೂ 3ನೇ ಬಂಡಾಯ ಆಗುವ ಹಂತದಲ್ಲಿ ಐತಿ ವಾಟರ್ ವಾರ್.
ಈ ಒಂದು ಕಳಸಾ ಬಂಡೂರಿ ಹೋರಾಟಕ್ಕೆ ಹಲವಾರು ವರ್ಷಗಳಿಂದ ರೈತರು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಇನ್ನೂ ಅವರಿಗೂ ಅದು ಆಗಿಲ್ಲ. ಅದು ಆಗ್ಬೇಕಾದ್ರೆ ಈ 3ನೇ ಬಂಡಾಯ ಮಾಡೇ ತೀರ್ತೇವೆ ಅಂತೇಳಿ ವೇದಿಕೆ ಮುಖಾಂತರ ಸ್ಪಷ್ಟಪಡಿಸ್ತಾ ಇದ್ದೇವೆ. ಹೋರಾಟದಲ್ಲಿ ಮಡಿದಂತ ಪೊಲೀಸ್ ಇಲಾಖೆಯ ಸಿಕಂದರ್ ಪಟೇಲ್ ಅವರ ಮೂರ್ತಿಯನ್ನು ಆ ಇಲಾಖೆಯಲ್ಲಿ ಮಾಡಿ ಕುಂದಿರ್ಸ್ತಾ ಇದ್ದಾರೆ. ರೈತ ಹೋರಾಟಗಾರ ವೀರಪ್ಪ ಬಸಪ್ಪ ಕಡ್ಲಿಕೊಪ್ಪೆಯವರ ಮೂರ್ತಿಯನ್ನು ಇದೇ ಬರುವಂತ ಜುಲೈ 21 ನಾವು ಮಾಡೇ ತೀರ್ತೇವೆ ಅಂತ ಸನ್ಮಾನ್ಯ ಉಸ್ತುವಾರಿ ಸಚಿವರಾದಂತ HK ಪಾಟೀಲ್ರು ಗುದ್ಲಿ ಪೂಜೆ ಮಾಡಿ ಇವತ್ತಿನ ದಿವಸ ಇನ್ನು 1 ತಿಂಗಳ ಐತಿ. ಆ ಮುಂದಿನ ದಿನಮಾನಗಳಲ್ಲಿ ಬರುವುದರ ಒಳಗಾಗಿಯೇ ರೈತ ಸ್ಮಾರಕವನ್ನು ನಿರ್ಮಾಣ ಮಾಡದೆ ಹೋದ್ರೆ ನಾವು ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಪ್ಪು ಬಾವುಟ ಪ್ರದರ್ಶಿಸಿ ಉಗ್ರ ಹೋರಾಟ ಮಾಡ್ತೇವೆ ಅಂತ ಹೇಳಿ ಬಯಸ್ತಾ ಇದ್ದೇನೆ. ಬಸವರಾಜ ಸಾಬಳೆ, ನರಗುಂದ ಜಿಲ್ಲಾಧ್ಯಕ್ಷರು, ಗದಗ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.